पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वंतरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे। श्री गुरुभ्यो नमः। हरि ओम। विद्याभिमानी देवತೆಯಾದ ಸರಸ್ವತಿ ದೇವಿ ವೆಂಕಟನಾಥರ ಸನ್ಯಾಸದ ಅನಿವಾರ್ಯತೆಯನ್ನ ಅನೇಕ ಯುಕ್ತಿಯುಕ್ತವಾದ ಮಾತುಗಳಿಂದ ಪ್ರತಿಪಾದನೆ ಮಾಡಿ, ನೀವು ಅವಶ್ಯವಾಗಿ ಸನ್ಯಾಸವನ್ನ ಸ್ವೀಕರಿಸಲೇಬೇಕು ಅಂತ ತಿಳಿಸಿಕೊಟ್ಟು, ಆ ವೆಂಕಟನಾಥರಿಗೆ ಇನ್ನೂ ಒಂದು ಅನರ್ಥ, ನೀವು ಸನ್ಯಾಸವನ್ನ ಸ್ವೀಕರಿಸದಿದ್ದರೆ ಉಂಟಾಗತ್ತೆ. ಕೊನೆಯ ಒಂದು ಸಂದೇಶವನ್ನ ಆ ಸರಸ್ವತಿ ದೇವಿ ವೆಂಕಟನಾಥರಿಗೆ ನೀಡ್ತಾ ನಿರೂಪಣೆ ಮಾಡ್ತಾ ಇದ್ದಾಳೆ. उल्लोचानामुन्नतानां प्रकीर्णैर्धूलीवृन्दैर्धूसरा केतकानां वेदी स्यात्तदेवतामन्दिराणां रथ्या धूलीधूम्रवर्णा तदानीम्। ಭಗವಂತನ ಪೂಜೆಯನ್ನ ಅನೇಕ ಆ ಪೀಠಗಳನ್ನ ಇಟ್ಟು ತಾರತಮ್ಯಕ್ಕನುಗುಣವಾಗಿ ಆ ಭಗವಂತನ ಪ್ರತಿಮೆಗಳನ್ನ ಆ ಪೀಠಗಳಲ್ಲಿ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಬರೀ ಪೀಠವೇ, ಅದರ ಮೇಲೆ ಉತ್ತಮವಾದ ರೇಷ್ಮೆಯ ವಸ್ತ್ರವನ್ನ ಹಾಸಿ ಅಲ್ಲಿ ಭಗವಂತನ ಪ್ರತಿಮೆಗಳನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಶಾಸ್ತ್ರಗಳು ಹೇಳ್ತವೆ, ಭಗವಂತನ ಪೂಜೆಯನ್ನ ಆದಷ್ಟು ನಮ್ಮ ನಮ್ಮ ಮನೆಯ ದೇವರುಗಳನ್ನ ನಾವೇ ಪೂಜೆಯನ್ನ ಮಾಡಬೇಕು. ಯಾಕೆ? ಆ ಸನ್ನಿಹಿತವಾದ ಪ್ರತಿಮೆಗಳಲ್ಲಿ ಅನುಸಂಧಾನವನ್ನ ಮಾಡ್ಕೋತೇವೆ. ಮಮ ಹೃತ್ಕಮಲ ಅಸ್ಯಾಂ ಪ್ರತಿಮಾಯಾಂ ಭಗವಂತಂ ಸಶ್ರೀಕಂ ಸಪರಿವಾರಂ ಆವಾಹಯಾಮಿ. ಭೋ ಸ್ವಾಮಿನ್ ಜಗತಾಂ ನಾಥ ಯಾವತ್ ಪೂಜಾವಸಾನಕಂ ತಾವತ್ ಸಂಪ್ರೀತಿ ಭಾವೇನ ಬಿಂಬೇಸ್ಮಿನ್ ಸನ್ನಿಧಿಂ ಕುರು. ನನ್ನ ಹೃತ್ಕಮಲದಲ್ಲಿ, ನನ್ನ ಹೃದಯ ಮಂದಿರದಲ್ಲಿ ಇರುವ ಯಾವ ಭಗವಂತನಿದ್ದಾನೆ, ಆ ಭಗವಂತನನ್ನೇ ಈ ನನ್ನ ಕಣ್ಣಿಗೆ ಕಾಣಿಸುವ ಪ್ರತಿಮೆಯಲ್ಲಿ ಆವಾಹನೆಯನ್ನ ಮಾಡಿ ಪೂಜೆಯನ್ನ ಮಾಡುತ್ತೇನೆ. ಇನ್ನೊಬ್ಬರನ್ನ ಯಾರನ್ನೋ ಪೂಜೆ ಕರೆಸಿದರೆ ಅವರ ಹೃದಯ ಮಂದಿರದೊಳು ಇರುವ ಯಾವ ಭಗವಂತನಿದ್ದಾನೆ ಆ ಭಗವಂತನ ಆವಾಹನೆ ಆಗಿ ಅವನ ಪೂಜೆ ಆಗತ್ತೆ ಹೊರತು ನಮ್ಮ ಹೃತ್ಕಮಲದ ಭಗವಂತನ ಪೂಜೆ ಅಲ್ಲಿ ಆಗೋದಿಲ್ಲ. ಈ ಕಾರಣದಿಂದ ಅನೇಕ ಹಿರಿಯರು, ಸಂಪ್ರದಾಯವಾದಿಗಳು ಯಾವತ್ತೂ ಕೂಡ ಅವರವರ ಮನೆಗಳ ದೇವರುಗಳ ಪೂಜೆಗಳನ್ನ ಅವರವರೇ ಮಾಡ್ತಾ ಇದ್ದರು. ಹೀಗಾಗಿ ಆ ದೇವರ ಪ್ರತಿಮೆಗಳನ್ನ ಪೂಜೆ ಮಾಡಬೇಕಾದ್ರೆ ಮುಖ್ಯವಾಗಿ
ಅನುಸಂಧಾನ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ನಮ್ಮ ಮಾಧ್ವ ಸಿದ್ಧಾಂತದಲ್ಲಿ ಅನುಸಂಧಾನಕ್ಕೆ ಕೊಟ್ಟಷ್ಟು ಪ್ರಾಮುಖ್ಯತೆ ಇನ್ನಾವ ಸಿದ್ಧಾಂತದಲ್ಲಿಯೂ ಕೂಡ ಅನುಸಂಧಾನದ ಮಹತ್ವವನ್ನ ಕೊಟ್ಟಿಲ್ಲ. ಅಂಥ ಆ ಪೀಠಗಳಲ್ಲಿ ಅನೇಕ ತಪಸ್ವಿಗಳಿಂದ ಪೂಜಿತವಾದ ಪ್ರತಿಮೆಗಳನ್ನ ಇಟ್ಟು ಆ ಭಗವಂತನ ಪೂಜೆಗಳನ್ನ ಮಾಡ್ತೇವೆ. ಪೂಜೆ ಮಾಡಬೇಕಾದ್ರೆ ತಾಳೆ ಹೂಗಳನ್ನ ಏರಿಸ್ತಾರಂತೆ ಆ ಭಗವಂತನಿಗೆ. ತಾಳೆ ಹೂವು, ಅನೇಕ ಜಾತಿಯ ಪುಷ್ಪಗಳನ್ನ ಆ ಭಗವಂತನಿಗೆ ಏರಿಸ್ತಾರೆ. ಯಾಕೆ? ಆ ಸುವಾಸನೆಯಿಂದ ಆ ಹೂವುಗಳನ್ನ ಆ ಭಗವಂತನಿಗೆ ಏರಿಸುವ ಕಾರಣದಿಂದ ಆ ಭಗವಂತ ನೋಡ್ಲಿಕ್ಕೆ ಅತ್ಯಂತ ಸುಂದರನಾಗಿ ಎಲ್ಲರ ಮನಸ್ಸನ್ನು ಕೂಡ ಆಕರ್ಷಿಸುವಂತಹ ಒಂದು ಮಹಿಮೆ ಆ ಪ್ರತಿಮೆಯಲ್ಲಿ ಆ ಸಂದರ್ಭದಲ್ಲಿ ಉಂಟಾಗತ್ತೆ. ಒಂದು ಪ್ರಸಿದ್ಧವಾದ ಮಾತು ಕೂಡ ಇದೆ. ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯೋ ರುದ್ರ. ರುದ್ರದೇವರಿಗೆ ಅಲಂಕಾರದಿಂದ ಅಷ್ಟು ಸಂಪ್ರೀತಿ ಉಂಟಾಗೋದಿಲ್ಲ. ಹೊರತು ಕಾಲಕೂಟ ವಿಷದ ಪಾನದಿಂದ ಆ ವಿಷದ ಬಾಧೆ ಇಂದಿನ ತನಕವೂ ಕೂಡ ಇರುವ ಕಾರಣದಿಂದ ಆ ವಿಷದ ಬಾಧೆಯ ಪರಿಹಾರಕ್ಕೋಸ್ಕರ ಇವತ್ತಿನ ತನಕವೂ ಕೂಡ ನೀರಿನ ಧಾರೆ ರುದ್ರದೇವರ ಮೇಲೆ ಸದಾ ಕಾಲ ಇರುತ್ತೆ. ಈ ಕಾರಣದಿಂದ ಅಭಿಷೇಕ ಪ್ರಿಯೋ ರುದ್ರ, ಅಲಂಕಾರ ಪ್ರಿಯೋ ವಿಷ್ಣು. ಭಗವಂತನಿಗೆ ವಿಷ್ಣು ಸಂಬಂಧಿ ದೇವಸ್ಥಾನಗಳಲ್ಲಿ ವಿಷ್ಣು ಮೂರ್ತಿ, ಕೃಷ್ಣ, ರಾಮ ಇವರೇ ಮೊದಲಾದ ಆ ಭಗವಂತನ ದಿವ್ಯ ಪ್ರತಿಮೆಗಳು ನೆಲೆಸಿದಂತಹ ಸನ್ನಿಧಾನಗಳಲ್ಲಿ ಅಲಂಕಾರವನ್ನ ಹೆಚ್ಚಾಗಿ ಮಾಡ್ತಾರೆ. ಯಾಕೆ? ಭಗವಂತ ಅಲಂಕಾರಕ್ಕೆ ತುಂಬಾ ಸಂತೋಷವನ್ನು ಹೊಂದುತ್ತಾನೆ. ಈ ಕಾರಣದಿಂದ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿದಾಗ ವೃಂದಾವನಕ್ಕೆ, ಗೋಕುಲಕ್ಕೆ, ಬೇರೆ ಯಾವುದಾದ್ರೂ ಕೂಡ ಊರಿಗೆ ಹೋಗಿ ವಾಪಸ್ ಬರಬೇಕಾದ್ರೂ ಕೂಡ ಆ ಪಟ್ಟಣವನ್ನೇ ಅಲಂಕಾರದಿಂದ ತಳಿರು ತೋರಣಗಳಿಂದ ಸಿಂಗರಿಸ್ತಾ ಇದ್ರಂತೆ ಆ ಗೋಪಿಕಾ ಸ್ತ್ರೀಯರು. ಯಾಕೆ? ಕೃಷ್ಣ ಪ್ರತಿನಿತ್ಯವೂ ಕೂಡ ಹೊಸದಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸ್ತಾನೆ. ಇಂಥ ಮಹಾನುಭಾವನಾದ ಆ ಭಗವಂತ ಯಾವುದರಿಂದ ಪ್ರೀತನಾಗ್ತಾನೆ ಅಂದ್ರೆ ಅಲಂಕಾರದಿಂದ ಅತ್ಯಂತ ಸಂತುಷ್ಟನಾಗ್ತಾನಂತ ಆ ಭಗವಂತ. ವೆಂಕಟನಾಥರೇ ಇಷ್ಟು ದಿನಗಳ ಪರ್ಯಂತ ನಿಮ್ಮ ಗುರುಗಳು ಸುಧೀಂದ್ರ ತೀರ್ಥರು ಅನೇಕ ಗ್ರಂಥಗಳ ಪಾಠವನ್ನ ಹೇಳಿದಂತಹ ಮಹನೀಯರು ಈ ಸುಧೀಂದ್ರ ತೀರ್ಥರು. ಇಷ್ಟೆಲ್ಲ ಅನುಸಂಧಾನದಿಂದ ಆ ಭಗವಂತನ ದಿವ್ಯ ಪ್ರತಿಮೆಗಳನ್ನ, ರಾಮಚಂದ್ರನ ಪ್ರತಿಮೆಗಳನ್ನ ಪೂಜೆ ಮಾಡ್ತಾ ಬಂದಿದ್ದಾರೆ. ಆದರೆ ನೀವು ಸನ್ಯಾಸವನ್ನ ಸ್ವೀಕರಿಸದೇ ಇದ್ದರೆ ಆಗ ದೇವರ ಮಂದಿರದಲ್ಲಿ ದೇವರನ್ನ ಕೂಡಿಸೋದಕ್ಕೋಸ್ಕರ ಪೀಠಗಳು ಇರೋದಿಲ್ಲ. ಯಾವಾಗ ಪೀಠವೇ ಇಲ್ಲವೋ ದೇವರ ಪ್ರತಿಮೆಗಳನ್ನ ಎಲ್ಲಿ ತಾನೇ ಕೂಡಿಸ್ಲಿಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ದೇವರೇ ಇಲ್ಲ ಅಂತ ಹೇಳಿದರೆ ಅದಕ್ಕೆ ದೇವರ ಮನೆ ಅಂತ ಯಾರಾದ್ರೂ ಕೂಡ ಕರೀತಾರ? ಪ್ರತಿನಿತ್ಯ ಪೂಜೆ ಆಗ್ತಾ ಇದ್ದರೆ ಕಸ ಗುಡಿಸೋದು, ನೆಲ ಒರೆಸೋದು, ಆ ದೇವರ ಮಂದಿರದಲ್ಲಿ ಪ್ರದಕ್ಷಿಣಾ ನಮಸ್ಕಾರಾದಿಗಳನ್ನ ಹಾಕಿ ಭಗವಂತನ ಸೇವೆಯನ್ನ ಮಾಡು. ಭಗವಂತ ಕೈಯನ್ನ ಕೊಟ್ಟಿದ್ದೆ ಅವನ ಪೂಜೆಗೋಸ್ಕರ, ಕಣ್ಣನ್ನ ಕೊಟ್ಟಿದ್ದೆ ಅವನ ಪೂಜೆಯನ್ನ ನೋಡೋದಕ್ಕೋಸ್ಕರ, ಕಾಲನ್ನ ಕೊಟ್ಟಿದ್ದೆ ಅವನ ಮಂದಿರಕ್ಕೆ ಹೋಗೋದಕ್ಕೋಸ್ಕರ. ಯಾವಾಗ ಈ ದೇವರ ಮನೆಯೇ ಇಲ್ಲವೋ ಆಗ ಆ ಸಂದರ್ಭದಲ್ಲಿ
ಆ ಮಂದಿರದಲ್ಲಿ ಪೀಠ, ಭಗವಂತನ ಪ್ರತಿಮೆಗಳು ಇಲ್ಲ ಅಂತ ಹೇಳಿದ್ರೆ ಧೂಳು ತುಂಬಲಿಕ್ಕೆ ಆರಂಭ ಆಗತ್ತೆ ಆ ಸ್ಥಳದಲ್ಲಿ. ಯಾವಾಗ ಧೂಳು ತುಂಬತ್ತೋ ಯಾರು ತಾನೇ ಹೋಗ್ಲಿಕ್ಕೆ ಇಷ್ಟವನ್ನ ಪಡ್ತಾರೆ? ನಾವೇ ಇಲ್ಲೆಲ್ಲೋ ದಾರಿಯಲ್ಲಿ ಹೋಗಬೇಕಾದ್ರೆ ಡಸ್ಟ್ ಆಯಿತು ಅಂತ ಹೇಳಿದ್ರೆ ಅನೇಕ ತರಹದ ಅಲರ್ಜಿಗಳು ಇವತ್ತಿನ ದಿನ ನಮಗೆ ಉಂಟಾಗತ್ತೆ. ಅಂತಹದ್ರಲ್ಲಿ ಧೂಳೇ ತುಂಬಿರುವಂತಹ ಪ್ರದೇಶಕ್ಕೆ ಹೇಗೆ ತಾನೇ ಹೋಗ್ಲಿಕ್ಕೆ ಸಾಧ್ಯ? ಅದರಿಂದ ಅಷ್ಟೇ ಅಲ್ಲ, ಆ ದೇವ ಮಂದಿರದ ಮೇಲ್ಭಾಗದಲ್ಲಿ ತಳಿರನ್ನ, ತೋರಣವನ್ನ ಕಟ್ಟಲ್ಲ, ಹೂಗಳಿಂದ ಸಿಂಗರಿಸೋದಿಲ್ಲ, ಅಲಂಕಾರವನ್ನ ಮಾಡಲ್ಲ. ಆ ಭಗವಂತನನ್ನು ಇಡತಕ್ಕಂತ ಪೀಠಕ್ಕೆ ಯಾವುದೇ ತರಹದ ಹೂಗಳನ್ನು ಕೂಡ ಆ ಸಂದರ್ಭದಲ್ಲಿ ಹಾಕಲ್ಲ. ಕೊನೆಗೆ ಏನಾಗತ್ತೆ ಅಂದ್ರೆ, ದಾರಿಯಲ್ಲಿ ಹೋಗ್ತಾ ಇರ್ತಕ್ಕಂತಹ ರಾಜಮಾರ್ಗದಲ್ಲಿ ಇದ್ದಂತಹ ಯಾವ ಧೂಳಿದೆ ಆ ಧೂಳೇ ಮನೆ ಒಳಗಡೆ ಬಂದು ಆ ದೇವ ಮಂದಿರದಲ್ಲಿ ಕುತ್ಕೊಂಡು ಬಿಡುತ್ತೆ. ಹೀಗಾಗಿ ರಾಶಿ ರಾಶಿ ಧೂಳಿನ ಕಣಗಳಿಂದ ಮೆತ್ತಿ ಆ ದೇವರ ಮನೆ ಅನ್ನೋ ಹೆಸರೇ ಅದಕ್ಕೆ ಇಲ್ಲದಂತಾಗತ್ತೆ. ನೀವು ಸನ್ಯಾಸವನ್ನ ಸ್ವೀಕರಿಸದೆ ಇದ್ದರೆ ಆ ಪರಂಪರೆ ಅವಿಚ್ಛಿನ್ನವಾಗಿ ಯಾವ ರೀತಿ ಅಧ್ಯಯನ ಪರಂಪರೆ, ಉಪದೇಶ ಪರಂಪರೆ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದೆಯೋ ಹಾಗೆ ಈ ಭಗವಂತನ ಪ್ರತಿಮೆಗಳ ಪೂಜಾ ವಿಧಿ ವಿಧಾನವೂ ಕೂಡ ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದಿದೆ. ಇಂಥ ಅವಿಚ್ಛಿನ್ನ ಪರಂಪರೆ ನೀವು ಸನ್ಯಾಸವನ್ನ ಸ್ವೀಕರಿಸದೆ ಇದ್ದರೆ ಅದು ಇಲ್ಲೇ ವಿಚ್ಛಿತ್ತಿ ಆಗ್ಬಿಡತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಆ ಸರಸ್ವತೀ ದೇವಿ ಕಳಕಳಿಯಿಂದ ಆ ವೆಂಕಟನಾಥರಿಗೆ ಹೇಳ್ತಾ ಇದ್ದಾಳೆ, ಅವಶ್ಯವಾಗಿ ತಾವು ಸನ್ಯಾಸಾಶ್ರಮವನ್ನು ಸ್ವೀಕರಿಸಲೇಬೇಕು. ಇಷ್ಟೆಲ್ಲ ಅನರ್ಥಗಳು ಕೂಡ ಇದೆ. ಇಷ್ಟು ಅನರ್ಥಗಳು ಈ ಜಗತ್ತಿನಲ್ಲಿ ಉಂಟಾಗಬೇಕಾದರೆ ಅದು ಒಂದೇ ಒಂದು ಕಾರಣದಿಂದ, ನೀವು ಸನ್ಯಾಸವನ್ನು ಸ್ವೀಕರಿಸದೇ ಇದ್ದರೆ. ಆದ್ದರಿಂದ ನೀವು ಸನ್ಯಾಸವನ್ನು ಸ್ವೀಕಾರ ಮಾಡಿ ಅಂತ ಈ ರೀತಿಯಾಗಿ ಆ ವೆಂಕಟನಾಥರಿಗೆ ಉಪದೇಶವನ್ನ ಮಾಡ್ತಾಳೆ ಆ ಸರಸ್ವತಿ ದೇವಿ. ಹೀಗೆ ಉಪದೇಶವನ್ನ ಮಾಡ್ತಾ ಆ ಸರಸ್ವತಿ ಒಂದು ಮಾತನ್ನ ಹೇಳ್ತಾಳೆ ಕೊನೆ ಘಟ್ಟದಲ್ಲಿ, ನೀವು ಸನ್ಯಾಸ ಸ್ವೀಕಾರ ಮಾಡಿದರೆ, ಮಾಡದೇ ಇದ್ದರೆ ಆಗುವ ಅನರ್ಥಗಳನ್ನ ನಿಮ್ಮ ಮುಂದೆ ಇಟ್ಟ ಮೇಲೆ ನೀವು ಸನ್ಯಾಸ ಸ್ವೀಕಾರ ಮಾಡಿದರೆ ಏನಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ವೇದಾನೀಮೇತಾದೃಶಃ ಸಂಪ್ರಮೋದಃ ಪಾರಿವ್ರಾಜ್ಯಂ ಯಾದೃಶಃ ಪ್ರಾಪ್ಯತೆ ಚೇತ್ ಸಂಪ್ರಾಪ್ತಾ ತ್ವಾಂ ನ ತ್ಯಜಾಮಿ ಕ್ಷಣಂ ವಾ ಸ್ವಪ್ನೇ ವಾಹಂ ನ ಸ್ಮರಾಮ್ಯನ್ಯಭಿಕ್ಷೋಃ. ನೀವು ಪರಮಹಂಸಾಶ್ರಮವಾದ ಪರಮಹಂಸಾಶ್ರಮವನ್ನ ಸ್ವೀಕಾರ ಮಾಡಿ ವಿರಕ್ತರಾದ ನೀವು ಈ ಅವಿಚ್ಛಿನ್ನ ಪರಂಪರೆ ಮುಂದುವರಿಯುವಂತೆ ನೋಡಿಕೊಂಡರೆ ನನಗೆಷ್ಟು ಸಂತೋಷ ಆಗತ್ತೆ. ಬರೀ ನನಗಷ್ಟೇ ಸಂತೋಷ ಆಗತ್ತೆ ಅಂತ ಅಂದುಕೊಳ್ಳಬೇಡಿ. ದೇವಲೋಕದಲ್ಲಿ ನೆಲೆಸಿದ ದೇವಾನುದೇವತೆಗಳು ಅಷ್ಟೇ ಅಲ್ಲ, ನಿಮ್ಮ ಹತ್ತಿರ ಅನೇಕ ಶಿಷ್ಯಂದಿರು ಪಾಠಗಳನ್ನ ಕೇಳಿ ಎಷ್ಟೋ ಜನ ಇವತ್ತಿನ ದಿನ ಉದ್ಧತರಾಗಲಿಕ್ಕೆ ಇದ್ದಾರೆ. ನಿಮ್ಮ ಕೀರ್ತಿ ಅಜರಾಮರವಾಗಿ ಸೂರ್ಯ ಚಂದ್ರರು ಯಾವತ್ತಿನ ತನಕ ಈ ಭೂಲೋಕದಲ್ಲಿ ಉದಯಿಸ್ತಾರೆ, ಅಸ್ತಂಗತರಾಗ್ತಾರೋ ಅಲ್ಲಿ ತನಕವೂ ಕೂಡ ನಿಮ್ಮ ಕೀರ್ತಿ ಅಜರಾಮರವಾಗಿ ಇರುತ್ತೆ. ಅಷ್ಟೇ ಅಲ್ಲ, ಏತಾದೃಶಃ ಸಂಪ್ರಮೋದಃ, ನೀವು ಸನ್ಯಾಸ ಸ್ವೀಕಾರ ಮಾಡಿದಾಗ ಎಂಥ ಸಂತೋಷ
ನನಗಾಗತ್ತೋ ಆ ಸಂತೋಷ ಈ ಕ್ಷಣದಲ್ಲಿ ನನಗೆ ಇಲ್ಲ. ಆ ದುಗುಡತೆ, ಆ ಕಳವಳ, ತಳಮಳ ಎಲ್ಲವೂ ಕೂಡ ನನಗೆ ಇವತ್ತಿನ ದಿನ ಆವರಿಸಿದೆ ವೆಂಕಟನಾಥರೇ. ಅದರಿಂದ ಮತ್ತೆ ಇನ್ನೂ ಒಂದು ಮಾತನ್ನು ನಾನು ನಿಮಗೆ ಹೇಳ್ತೇನೆ. ಸ್ವಪ್ನೆ ವಾಹಂ ನಸ್ಮರಾಮ್ಯನ್ಯ ಭಿಕ್ಷೋಹೋ. ಯಾವಾಗ ನೀವು ಸನ್ಯಾಸವನ್ನ ಸ್ವೀಕಾರ ಮಾಡಿ ವೇದಾಂತ ಸಾಮ್ರಾಜ್ಯದ ಅಧಿಕೃತ ಪೀಠಾಧಿಪತಿಗಳಾಗ್ತೀರೋ ಆ ಕ್ಷಣದಿಂದ ಮನಸ್ಸಿನಿಂದಲೂ ಕೂಡ ನಾನು ಇನ್ನೊಬ್ಬ ಸನ್ಯಾಸಿಯ ಹತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ಇರೋದಾದರೆ ನಿಮ್ಮಲ್ಲಿ ಒಬ್ಬರ ಹತ್ರ ಮಾತ್ರ ನಾನು ಇರ್ತೇನೆ, ಹೊರತು ಇನ್ನಾರ ಹತ್ತಿರವೂ ಕೂಡ ನಾನು ಇರೋದಿಲ್ಲ. ಇದೆಲ್ಲ ಹೆಂಗಾಯ್ತು ಅಂದ್ರೆ, ಮದುವೆ ಆಗೋದಕ್ಕಿಂತ ಮುಂಚೆ ಹುಡುಗ ನಿನ್ನನ್ನ ಬಿಟ್ಟು ಇರಲಾರೆ, ಹುಡುಗಿ ನಿನ್ನನ್ನ ಬಿಟ್ಟು ನಾನು ಇರಲಾರೆ. ಮದುವೆ ಆಗಿ ಸ್ವಲ್ಪ ದಿನಗಳ ನಂತರ ನಾನ್ ನಿನ್ನೊಟ್ಟಿಗೆ ಇರಲಾರೆ, ಹುಡುಗ ನಾನು ನಿನ್ನೊಟ್ಟಿಗೆ ಇರಲಾರೆ. ಆ ತರಹದ ಪರಿಸ್ಥಿತಿಯಾ ಅಂತ ಕೇಳಿದ್ರೆ, ಸರಸ್ವತೀ ದೇವಿ ಆ ವೆಂಕಟನಾಥರ ಮುಂದೆ ಹೇಳ್ತಾ ಇದ್ದಾಳೆ, ನಸ್ಮರಾಂ ನ್ಯನ್ಯ ಭಿಕ್ಷೋ. ಕನಸಿನಲ್ಲಿಯೂ ಕೂಡ ಇನ್ನೊಬ್ಬರ ಹತ್ತಿರ ನಾನು ಹೋಗಲಾರೆ ಅಂದರೆ ನನಸಿನಲ್ಲಿ ಯಾವತ್ತಾದ್ರೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಉಂಟೆ? ಹೇಳ್ತಾ ಇರ್ತಾರೆ, ಕನಸಿನಲ್ಲಿಯೂ ಕೂಡ ಕೆಟ್ಟ ಆಲೋಚನೆ ನನಗೆ ಬರದೆ ಇದ್ದಾಗ, ಎಚ್ಚರ ಇದ್ದಾಗ ಯಾವತ್ತಾದ್ರೂ ಕೂಡ ಕೆಟ್ಟ ಆಲೋಚನೆಯನ್ನ ಮಾಡ್ತೇನಾ? ಹಾಗೆ ಆ ಸರಸ್ವತೀ ದೇವಿ ಅಷ್ಟು ಒಂದು ತಾದಾತ್ಮ್ಯತೆಯಿಂದ, ಉತ್ಕಂಠತೆಯಿಂದ ಆ ವೆಂಕಟನಾಥರ ಹತ್ತಿರ ತನ್ನ ಸ್ಥಿತಿಯನ್ನ ಅವರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾಳೆ. ಕನಸಿನಲ್ಲಿಯೂ ಕೂಡ ನಿಮ್ಮನ್ನ ಬಿಟ್ಟು ಒಂದೇ ಒಂದು ಕ್ಷಣವೂ ಕೂಡ ನಾನು ಹೋಗಿರಲಾರೆ. ಆದ್ದರಿಂದ ನನ್ನ ಬಗ್ಗೆ ನೀವು ಚಿಂತೆಯನ್ನ ಮಾಡಬೇಡಿ, ನೀವು ಅವಶ್ಯವಾಗಿ ಸನ್ಯಾಸವನ್ನ ಸ್ವೀಕಾರ ಮಾಡಿ ಅಂತ ಈ ರೀತಿಯಾಗಿ ಆ ಸರಸ್ವತೀ ದೇವಿ ಆ ವೆಂಕಟನಾಥರಿಗೆ ಹೇಳ್ತಾ ಇದ್ದಾಳೆ. ಹೀಗೆ ಮಾತನಾಡ್ತಾ ಅನೇಕ ರೀತಿಯಾಗಿ ತಿಳುವಳಿಕೆಯ ಮಾತುಗಳನ್ನ ಹೇಳಿ, ಅನರ್ಥಗಳನ್ನ ತಿಳಿಸಿ, ಸಾಧಕ ಬಾಧಕಗಳನ್ನ ವಿಚಾರ ಕನಸಿನಲ್ಲಿಯೇ ಆ ವೆಂಕಟನಾಥರಿಗೆ ಮಾಡಿಸಿ, ಸನ್ಯಾಸದಲ್ಲಿ ಇರತಕ್ಕಂಥ ಸಾಧಕತನ, ಸಂಸಾರದಲ್ಲಿ ಇರುವಂತಹ ಅನೇಕ ಬಾಧಕಗಳನ್ನ ಆ ವೆಂಕಟನಾಥರ ಮುಂದೆ ಪ್ರಸ್ತುತಪಡಿಸಿ ಆ ಸರಸ್ವತೀ ದೇವಿ ತನ್ನ ಮಾತನ್ನ ಪ್ರಸ್ತಾರ ಮಾಡ್ತಿದ್ದಾಳೆ. ವಿದ್ಯಾಯತ್ತಂ ತೇಯತಿತ್ವಂ ನ ಶಕ್ಯಂ ತ್ಯಕ್ತುಂ ಪ್ರಾಪ್ತಂ ತ್ವದ್ವಶತ್ವಂ ಮಮಾಪಿ ಇತ್ಯುಕ್ತ್ವಾ ಸಾ ಮಂತ್ರಮಸ್ಯೋಪದೇಶ್ಯ ಸ್ವೀಯಂ ದೇವಿ ಪಶ್ಯತೋಂತರ್ಧೇಧಾ. ಕೊನೆಗೊಂದು ಮಾತನ್ನ ಹೇಳ್ತಾಳೆ, ಇಷ್ಟೆಲ್ಲ ನಾನು ನಿಮಗೆ ಉಪದೇಶವನ್ನ ಕೊಟ್ಟೆ ಸರಿ, ನಾನು ನಿಮಗೆ ಉಪದೇಶವನ್ನ ಕೊಡದೇ ಇದ್ದರೂ ಕೂಡ ನಿಮ್ಮ ಜೀವನದಲ್ಲಿ ನಿಮಗೆ ಸನ್ಯಾಸ ಕಟ್ಟಿಟ್ಟ ಬುದ್ಧಿ. ಯಾಕೆ? ಆ ಬ್ರಹ್ಮದೇವರೇ ತಾವೇ ಸ್ವತಃ ನಿಮ್ಮ ಹಣೆಯಲ್ಲಿ ಸನ್ಯಾಸ ಯೋಗ ಇದೆ ಅಂತ ಇರಬೇಕಾದ್ರೆ ಹೇಗೆ ತಾನೇ ತಪ್ಪಿಸ್ಲಿಕ್ಕೆ ಸಾಧ್ಯ? ಆಲೋಚನೆಯನ್ನ ಮಾಡಿ. ಪ್ರತಿಯೊಬ್ಬ ಪುರುಷ ಹುಟ್ಟಿದ 4ನೇ ದಿನಕ್ಕೆ ಅವರ ಮನೆಗೆ ಬಂದು ಬ್ರಹ್ಮದೇವರು ಹಣೆ ಬರಹವನ್ನ ಬರೀತಾರೆ ಅಂತ ಒಂದು ಮಾತು. ಆದ್ದರಿಂದ ಮಗು ಹುಟ್ಟತಕ್ಕಂತ ಸಂದರ್ಭದಲ್ಲಿ ಆ ಬ್ರಹ್ಮದೇವರು ಮನೆ ಒಳಗಡೆ ಬರತಕ್ಕಂತ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಭಗವಂತನ ಪ್ರಾರ್ಥನೆಯನ್ನ ಮಾಡಿದರೆ ಆಗ ಆ ಬ್ರಹ್ಮದೇವರು ನಮ್ಮ ಹಣೆ ಬರಹವನ್ನ ಚೆನ್ನಾಗಿ ಬರೀಲಿಕ್ಕೆ ಸಾಧ್ಯ ಆಗತ್ತೆ. ಇಂಥ ಆಶ್ಚರ್ಯ ಅಂದ್ರೆ, ಎಲ್ಲರ ಮನೆಗೂ ಬರ್ತಾರೆ, ಮನೆ ಒಳಗ್ ಬರ್ಬೇಕಾದ್ರೆ ಏನ್ ಹಣೆ ಬರಹ ಬರೀತೇನೆ ಅನ್ನೋ ಅವರಿಗೂ ಕೂಡ ಗೊತ್ತಿರೋದಿಲ್ಲ.
ನಾವು ನೀವು ಗೊತ್ತಿಲ್ಲದೆ ಕೆಲಸ ಮಾಡೋದನ್ನು ಕೇಳಿದ್ದೇವೆ. ಬ್ರಹ್ಮದೇವರು ಹೀಗೇನಾ ಅಂತ ಕೇಳಿದ್ರೆ ಬ್ರಹ್ಮದೇವರು ಹೇಳ್ತಾರೆ, ಒಳಗ್ ಹೋಗೋದ್ ಅಷ್ಟೇ ನನ್ನ ಕೆಲಸ. ಅಲ್ಲಿ ಹೋದ ಮೇಲೆ ಆ ಭಗವಂತ ಯಾವ ಪ್ರೇರಣೆಯನ್ನ ಮಾಡ್ತಾನೋ, ಏನು ಪ್ರೇರಣೆಯನ್ನ ಮಾಡ್ತಾನೋ ಆ ಪ್ರೇರಣೆಗೆ ಅನುಸಾರವಾಗಿ ನಾನು ಅಲ್ಲಿ ಹಣೆ ಬರಹವನ್ನು ಬರೀತೇನೆ. ಹೀಗಾಗಿ ಸರಸ್ವತಿ ದೇವಿ ಹೇಳ್ತಾ ಇದ್ದಾಳೆ, ನನ್ನ ಗಂಡನಾದಂತಹ ಯಾವ ಚತುರ್ಮುಖ ಬ್ರಹ್ಮ ಇದ್ದಾನೆ ಅವನಿಂದಲೇ ಲಿಖಿತವಾಗಿದೆ ನಿಮ್ಮ ಜೀವನದಲ್ಲಿ ಸನ್ಯಾಸ ಯೋಗ. ಆದ್ದರಿಂದ ನೀನ್ ಬಿಡ್ತೇನೆ ಅಂತ ಎಷ್ಟೇ 108 ಉಪಾಯಗಳನ್ನ ಮಾಡಿದರೂ ಕೂಡ ನಿನ್ನಿಂದ ಈ ಸನ್ಯಾಸವನ್ನ ಮಾತ್ರ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನೀವು ಸನ್ಯಾಸಕ್ಕೆ ಒಪ್ಪಿಕೊಳ್ಳಿ.